ಯಾವ ಥರ ಇದೆ ಏನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಅಂತೂ ತುಂಬಾ ವಿಶೇಷವಾದಂಥ ವಿಡಿಯೋನೇ ಅಂತ ಹೇಳಿ ಅಂದ್ಕೋಬೋದು. ಎಲ್ಲೋ ಹಳ್ಳಿಗಳ ಕಡೆ ಎಲ್ಲೋ ಒಂದು ಕಡೆ ಅಂದರೆ ಕೆಲವೊಂದು ಕಡೆನೇ ಹಳ್ಳಿಗಳ ಕಡೆ ಮಾತ್ರನೇ ಈ ಥರ ಆಗೋವಂಥದ್ದು ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೀವು ತುಂಬಾ ಖುಷಿ ಪಡ್ತೀರಾ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟಲ್ಲಿ ಬಂದ್ಬಿಟ್ಟು ನಾನು ಈ ಥರ ಕಡಲೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಈ ಥರ ಮಸಾಲೆನ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೆ. ಮತ್ತು ಟೈಮ್ ಆಗೋಯ್ತು, ಎಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಹಿಂದಿನ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಅಲ್ವಾ, ಅದಕ್ಕೆ ಟೈಮ್ ಆಗೋಯ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ಹಾಗೇ ಸಾಂಬಾರು ಎಲ್ಲ ರುಬ್ಬಿ ಎಲ್ಲನೂ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೆ. ಅದಕ್ಕೆ ಏನೂ ಇಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಕಡಲೆಪಪ್ಪು, ಕೊತ್ತಂಬರಿ ಈ ಥರ ಎಲ್ಲನೂ ತಗೊಂಡು ನಾವು ಧನಿಯಾ ಪುಡಿ, ಈ ಗರಂ ಮಸಾಲ ಅನ್ನೋದು ಸ್ವಲ್ಪ ನೋಡಿಕೊಂಡು ನಾವು ಕ್ವಾಂಟಿಟಿ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ಹಾಕ್ಕೊಂಡು ಎಲ್ಲನೂ ರುಬ್ಬಿಕೊಂಡು ನಾವು ಕಡಲೆ ಮತ್ತು ಬದನೆಕಾಯಿ, ಆಲೂಗಡ್ಡೆ ಇವುಗಳ ಜೊತೆನೇ ಮಸಾಲೆನ ಸೇರಿಸ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಒಂದು 3 ವಿಜಿಲ್ಸ್ ತಂದ್ಕೊಂಡ್ರೆ ನಮಗೆ ಸಾಂಬಾರು, ಕಡಲೆ ಮಸಾಲೆ ಸಾಂಬಾರು ರೆಡಿ. ಇವಾಗ ಬಂದ್ಬಿಟ್ಟು 12:35 ಆ ಥರ ಆಗ್ತಾಯಿದೆ, ಗುರುವಾರ. ಇನ್ನೇನು ಅದೇ ಹೇಳ್ದೆ ಅಲ್ವಾ, ನಮ್ಮ ಅಕ್ಕನ ಮಗಳ ಇದು ಗುಡ್ಸಿಗೆ ಹಾಕ್ತಾರೆ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಹೋಗಬೇಕು ಅಂತ ಬೇಗ ರೆಡಿಯಾಗಿದ್ದೀನಿ ನಾನೊಬ್ಬಳೇ. ನೋಡಿ ಎಷ್ಟು ಮಾತ್ರನೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನೋಡಿ ಯಾವುದು ನನ್ನ ಮೂಗ್ನೆತ್ತು ಯಾವ ಥರ ಇದೆ ಏನು ಅಂತ ನೋಡ್ದಲ್ಲ. ಈ ನಡುವೆ ಎಲ್ಲ ಇಟ್ಕೊಂಡಿರಲಿಲ್ಲ, ಮೊನ್ನೆ ತೊಗೊಂಡೆ ಇದನ್ನೇ, ಇವಾಗ ಇಟ್ಕೊಂಡಿದ್ದೀನಿ ಯಾವ ಥರ ಇದೆ ಏನು ಅಂತ ನೋಡಿ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇನ್ನೇನು ಹೋಗಬೇಕು, ತುಂಬಾ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಅಲ್ಲಿ ಒಂದು 5 ಮೇಲೇ ಹಾಕೋದು, ಅಷ್ಟರೊಳಗೆ ಹೋದರೆ ಆಗತ್ತೆ. ಇವಾಗ ಬಂದ್ಬಿಟ್ಟು ಇಲ್ಲಿ ನನಗೆ ನಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂದರೆ ಆಗೋದಿಲ್ಲ, ಇದ್ದರೆ ಹೋಗಿ ಹತ್ತಿ ಕೂತ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರನೇ ಅದೇ ಪ್ರಾಬ್ಲಮ್ ನನಗೆ, ಮೇಯ್ನು ದೊಡ್ಡ ಪ್ರಾಬ್ಲಮ್ ಅಂದರೆ. ಇನ್ನು ಮಕ್ಕಳಿದ್ದಿದ್ರೆ ಜೊತೆಯಲ್ಲಿ ಆಗೋ ಈಗ ಹೊರಟೋಗ್ತಾಯಿದ್ದೆ. ಇವಾಗ ಬಂದ್ಬಿಟ್ಟು ಈ ಥರ ಇದೆ. ಬನ್ನಿ, ಇನ್ನೇನು ಎಲ್ಲ ಆಯಿತು ನೋಡಿ. ಸಾಂಬಾರು, ಕಡಲೆ ಸಾಂಬಾರು ಮಾಡಿದ್ದೆ ಅಲ್ವಾ, ನಿಮಗೆ ಮಸಾಲೆ ಎಲ್ಲ ಯಾವ ಥರ ಇತ್ತು ಏನು ಅಂತ ತೋರಿಸ್ತಿಲ್ಲ. ಸಾರಿ, ಮಸಾಲೆ ತೋರಿಸ್ದೆ ಮತ್ತು ಸಾಂಬಾರು ತೋರಿಸ್ಲಿಲ್ಲ. ಸರಿ, ಆ ಥರ ಅದಕ್ಕೇ ಮುದ್ದೆ, ರೈಸು ಎಲ್ಲ ಮಾಡಿ ಇಟ್ಟಿದ್ದೀನಿ. ಮತ್ತು ನೋಡಿ ಕುಕ್ಕರ್ಗೆ ಎಲ್ಲನೂ ಹಾಕಿ ನನ್ನ ಮಗ ಬಂದರೆ ವಿಸಿಟ್ ಹೇಳ್ಬಿಟ್ಟು ಮೇಲೆ ಸ್ವಲ್ಪ ರೆಡಿಯಾಗಿ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಆದಷ್ಟು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಆ ಬಟ್ಟೆನೂ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಮಿಷನ್ ಇದೆ, ಅದರಲ್ಲಿ ಹೊಲ್ಕೊಳ್ಳೋಣ ಅಂತ ನೋಡಬೇಕು ಏನೆಲ್ಲ ಆಗುತ್ತೆ ಏನು ಅಂತ. ನೋಡಿ ಈ ಥರ ಬ್ಯಾಗು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸೀರೆ ಇಟ್ಕೊಂಡಿದ್ದೀನಿ. ಬನ್ನಿ, ಇನ್ನು ಊರಿಂದ ಎಲ್ಲನೂ ಇನ್ನು ನೋಡಿ ನಮ್ಮೂರು ಎಲ್ಲನೂ ಬಿಟ್ಟೆ ಅಲ್ಲೇ ಹೋಗಿ 12:30ಗೆ ನಿಲ್ತ್ಕೊಂಡ್ರೆ ಅದು ಬಂದ್ಬಿಟ್ಟು ಒಂದು 1 o'clockಗೇನೋ ಬಸ್ ಬಂತು. ಸರಿ ಅಂತ ಹೇಳಿಬಿಟ್ಟು ಮತ್ತೆ 1:30ಗೇನೋ ಬಸ್ ಬಿಡಿತು. ಸರಿ ಹೋಗಿ ಮತ್ತೆ ಇನ್ನು ಒಂದು 2-3 ಬಸ್ ಚೇಂಜ್ ಮಾಡಬೇಕು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಏನು ವಿಡಿಯೋನ ಏನು ಮಾಡೋಕ್ಕೆ ಹೋಗಲಿಲ್ಲ ಮಧ್ಯದಲ್ಲಿ. ಮತ್ತು ಒಂದೇ ಸಲ ಮನೆಗೆ ಹೋಗಿ ನಮ್ಮ ಅಕ್ಕ ಎಲ್ಲನೂ ಅನ್ನ, ಸಾಂಬಾರು, ಪಾಯಸ, ಹಪ್ಪಳ, ಬಜ್ಜಿ ಬೋಂಡ ಎಲ್ಲ ಮಾಡಿದರು. ಸ್ವಲ್ಪ ಅನ್ನ ತಿಂದ್ಕೊಂಡು ಹಾಗೆ ಕಾಫಿನೂ ಕುಡ್ಕೊಂಡು ಮತ್ತೆ ನೋಡಿ ವಿಡಿಯೋನ ಶೂಟ್ ಮಾಡ್ತಾಯಿದ್ವಿ. ಇವಾಗ ಬಂದ್ಬಿಟ್ಟು ಒಂದು 5:30 ಆ ಥರ ಒಳ್ಳೆ ಮುಹೂರ್ತ, ಒಳ್ಳೆ ಕಾಲ ಎಲ್ಲನೂ ನೋಡಿಕೊಂಡು ನೋಡಿ ಈ ಥರ ಕಟ್ಟಿಗೆ ಎಲ್ಲನೂ ತೊಗೊಂಬರ್ತಾರೆ. ಇದು ಎಲೆ ಗೊತ್ತಲ್ವಾ, ಇದು ನೇರಳೆ ಎಲೆ, ಏನೇನೋ 3 ಎಲೆಗಳನ್ನ ಇದ್ರ ಗುಡ್ಸಿಗೆ ಹಾಕೋದು ಅಂತ, ಗುಡ್ಲು ಅಂತ ಹೇಳಿಬಿಟ್ಟು ಹಾಕ್ತೀವಲ್ಲ ಅದಕ್ಕೆ ಅಂತ ಈ ಥರ ಹಾಕ್ತಾಯಿದ್ವಿ. ಇದನ್ನು ಬಂದ್ಬಿಟ್ಟು ಸೋದರ ಮಾವನೇ ಆಗಬೇಕು. ಮತ್ತು ಆವತ್ತಿನ ಹೊಸ್ಗೇನೂ ಅಷ್ಟೇ ಸೋದರ ಮಾವನೇ ತೊಗೊಂಬರ್ತಾರೆ. ಕೆಲವೊಬ್ಬರೆಲ್ಲನೂ ಹುಡುಗಿ ಮೆಚೂರ್ ಆಗ್ತಾರಲ್ವ, ಆವಾಗಲೇ ಆಗ್ಬಿಡ್ತಾರೆ. ನಮ್ಮ ಕಡೆ ಹೇಗೆ ಅಂದರೆ ಆವಾಗ ಹಾಕೋದಿಲ್ಲ. ಈ ಥರ ಮದುವೆಗೆ ಮುಂಚೆ 5 ದಿನ, ಮೊದಲಂತೂ ನಾವು ಚಿಕ್ಕವರಿದ್ದಾಗಂತೂ 9 ದಿನ, 5 ದಿನ ಆ ಥರ ಎಲ್ಲನೂ ಹಾಕ್ತಾಯಿದ್ವಿ. ಇವಾಗ ತುಂಬಾ ಕಡಿಮೆ ಅಂತಲೇ ಹೇಳ್ಬಾರ್ದು, ಒಂದು 3 ದಿನ ಆ ಥರ ಎಲ್ಲ ಹಾಕ್ತಾರೆ. ನಮ್ಮ ಹುಡುಗಿಗೆ ಎಷ್ಟು ದಿನ
ಹಾಕ್ತೀವಿ ಏನು ಅಂತ ಹಾಗೆ ನೋಡ್ತಾ ಇರಿ. ಸರಿ ನೋಡಿ ಗುಡಿಸಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ರೆಡಿ ಆಯಿತು. ಮತ್ತು ಸೋದ್ರ ಮಾವನೇ ಇದೆಲ್ಲನೂ ತೊಗೊಂಬರ್ಬೇಕಾಗಿತ್ತಲ್ಲ ಹೊಸ್ಗೆ ಎಲ್ಲನೂ. ಅವತ್ತಿನ ಹೊಸ್ಗೆ ಅವ್ರದ್ದೇ ಆಗಿತ್ತು ನೋಡಿ. ಎಲ್ಲನೂ ಅವರೇ ತಗೊಂಡು ಬಂದಿದ್ದರು. ಗುಡಿಸಿಗೆ ಹಾಕೋದು ಅವರೇ, ಹೊಸ್ಗೇನು ಅವ್ರದ್ದೇ ಅವತ್ತು ಆಗಿರುತ್ತೆ. ಇನ್ನು ಕೆಲವು ಅವರ ಶಕ್ತ್ಯಾನುಸಾರ ಯಾರಿಗೆ ಹೇಗೆ ಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರ ಶಕ್ತ್ಯಾನುಸಾರ ಅವರು ಮಾಡ್ಬೋದು ಇದನ್ನು. ನೋಡಿ ನಮ್ಮ ಹುಡುಗಿನ ಈ ಥರ ರೆಡಿ ಮಾಡಿದ್ವಿ. ಅಂದರೆ ಇದು ಬಂದ್ಬಿಟ್ಟು ತಾಯಿಯ ಮುಹೂರ್ತದ ಸೀರೆನೇ ಉಟ್ಕೋಬೇಕು ಅಂತ ಹೇಳಿ ಕೆಲವೊಂದು ಕಡೆ ಹೇಳ್ತಾರೆ. ಅದಕ್ಕೋಸ್ಕರ ಇದು ನಮ್ಮ ಅಕ್ಕನ ಮುಹೂರ್ತದ ಸೀರೆ. ಐ ಥಿಂಕ್ ನಾನು ಇದೇ ಸೀರೆನೇ ಉಟ್ಕೊಂಡಿದ್ದೆ ಅಂತ ಅನಿಸುತ್ತೆ. ನನ್ನ ಮದುವೆ ಆಗಿರೋದು ನನಗೆ ಸರಿಯಾಗಿ ನೆನಪೇ ಇಲ್ಲ. ಆ ಥರ ಅಂದರೆ ಇದು ಗುಡ್ಸಿಗೆ ಹಾಕಿರೋದು ಇದನ್ನು ಎಲ್ಲನೂ ಸರಿ ಅಂತೇಳ್ಬಿಟ್ಟು, ಇದು ಮೊದಲನೇ ದಿನ ಬಂದ್ಬಿಟ್ಟು ನಾವು ಕಾಗೆ ಗೂಡು ಸೇರೋಕ್ಕಿಂತ ಮುಂಚೆ ಹೊಸ್ಗೆ ಆಗಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಅವತ್ತಿಂದನೂ ಅಷ್ಟೇ. ಅದಕ್ಕೆ ಬೇಗನೆ ಎಲ್ಲನೂ ಆಚೆ ಅಂದರೆ ಒಳ್ಳೆ ಕಾಲ ನೋಡಿಕೊಂಡು ಎಲ್ಲನೂ ಆಚೆನೇ ಈ ಥರ ಎಲ್ಲ ಇಟ್ಟು ಮಾಡ್ತಾಯಿದ್ದೀವಿ. ಆಚೆ ಇಟ್ಟರೆ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಕೂತ್ಕೊಂಡು ಎದ್ದೇಳೋಕ್ಕೂ ಎಲ್ಲನೂ ಸರಿ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಥರ ಆಚೆ ಎಲ್ಲ ಇಟ್ಟು ಎಲ್ಲನೂ ಹೊಸ್ಗೆ ತಂದಿರೋ ಹೊಸ್ಗೆ ಎಲ್ಲನೂ ಇಟ್ಟು ದೀಪ ಎಲ್ಲ ಹಚ್ಚಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ ಬೇಗನೆ ಅಂತ ಹೇಳ್ಬಿಟ್ಟು. ಬೇಗನೆ ಅಂದರೆ ಟೈಮ್ ಏನೋ ಇತ್ತು. ಅದೇ ಹೇಳ್ದೆ ಅಲ್ವಾ, ಮೊದಲನೇ ದಿನ ಬಂದ್ಬಿಟ್ಟು ಈ ಥರ ಹೊಸ್ಗೆ ಮೊದಲೇ ಅಂದರೆ ಕತ್ಲಾಗೋಕ್ಕಿಂತ ಮುಂಚೆನೇ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಆಗ್ತಾಯಿದೆ. ಕೆಲವೊಬ್ಬರು ಹಳ್ಳಿ ಕಡೆ ಇರೋವ್ರಿಗೆ ಕೆಲವೊಬ್ಬರಿಗೆ ಎಲ್ಲನೂ ಈ ಥರ ಆಗ್ತಾರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲದೆ ಇರೋವರೆಗೆ ಈ ವಿಡಿಯೋ ಅನ್ನೋದು ಯೂಸ್ಫುಲ್ ಆಗತ್ತೆ, ಹಾಗೆ ನಿಮಗೂ ಖುಷಿನೂ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಫಸ್ಟಿಂದ ಎಂಡ್ವರೆಗೂ ಹಾಗೆ ಹಾಕಿದ್ದೀನಿ. ಅದು ಬೇರೆ ಹುಡುಗರ ಕೈಗೆ ಕೊಟ್ಟಿದ್ದಿದ್ದು ಮೊಬೈಲ್ ಅನ್ನೋದು. ಯಾವ ಥರ ಹಿಡ್ದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಅವರು. ಈ ಥರ ಎಲ್ಲನೂ ನಮ್ಮ ವಿಡಿಯೋ ತೆಗಿತಾ ಇರೋದು ಬಂದ್ಬಿಟ್ಟು ನಮ್ಮ ಅಣ್ಣನ ಮಗ ತೆಗಿತಾ ಇದ್ದಾನೆ. ಹಾಗೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ಥರ ಇದ್ರೂ. ನೋಡಿ ಹೊಸ್ಗೆ ತಂದಿರೋದೆಲ್ಲ ಈ ಥರ ಇಷ್ಟು ಹೊಸ್ಗೆನೂ ಅವರು ತವ್ರ ಮನೆ ಕಡೆಯವರು ಮೈನು ಅಂದರೆ ಹುಡುಗಿ ಇದ್ದಾಳಲ್ಲ, ಹುಡುಗಿಯವರ ಅಮ್ಮನ ತವ್ರ ಮನೆ ಕಡೆಯವರು ತರಬೇಕಾಗತ್ತೆ. ಎಷ್ಟು ಜನ ಆದರೂ ಇರ್ಬೋದು ಆ ಥರ. ಅಂದರೆ ಅವರಿಲ್ಲ ಅಂತ ಹೇಳಿದರೆ ಅಪ್ಪನ ಕಡೆ ಸೋದ್ರ ಮಾವ ಅವರೂ ಹಾಕ್ಬೋದು ಗುಳ್ಳು ಅನ್ನೋದು, ಗುಡ್ಸಿಗೆ ಹಾಕೋದು ಆ ಥರ ಎಲ್ಲ ಕೆಲವ್ರಿಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲದೆ ಇರೋವ್ರಿಗೆ ನಾನು ಈ ಥರ ನನಗೆ ತಿಳಿದಿದ್ದು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಹೊತ್ತು ನಮ್ಮ ಭಾವನಿಗೋಸ್ಕರ ಕಾತ್ಕೊಂಡಿದ್ವಿ. ಅವರು ಇನ್ನು ಹಸುವು ಅದು ಇದು ಅಂತ ಇದ್ದೇ ಇರತ್ತಲ್ಲ ಇನ್ನು ಹಳ್ಳಿ ಕಡೆ, ಅದನ್ನು ನೋಡ್ಕೊಂಡಿದ್ದೋಗಿದ್ರು. ಸರಿ ಬೇಗ ಇದಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಫಸ್ಟು ಕೂತ್ಕೊಳ್ಳೋವಾಗ ದೊಡ್ಡವ್ರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಈ ಥರ ಎಲ್ಲ ತೊಗೋಬೇಕಾಗತ್ತಲ್ವ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸರಿ ನಮ್ಮ ಭಾವ ಅವರು ಬಂದರು. ಇವರೇ ನಮ್ಮ ಭಾವ ಅಕ್ಕ, ನನ್ನ ಎಲ್ರಿಗಿಂತೂ ದೊಡ್ಡ ಅಕ್ಕನ ಮಗಳು ಇರೋದು, ಒಬ್ಬಳೇ ಮಗಳು. ಅದಕ್ಕೋಸ್ಕರನೇ ಇನ್ನು ಬಿಡ್ದಿರಾನು ಈ ಥರ ಹಬ್ಬ ಇದ್ರೂ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ಬಂದಿದ್ದು. ಇವರು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ, ಇವರು ಬಂದ್ಬಿಟ್ಟು ನಮ್ಮ ಭಾವ ಅವರ ಅಣ್ಣನ ಹೆಂಡತಿ. ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಣ್ಣ ಚಿಕ್ಕ ಅತ್ತಿಗೆ ಇವರು. ಇಷ್ಟು ಜನ ಬಂದಿದ್ವಿ. ನಂದೂ ತಗೊಂಡ್ರು, ಅದು ವಿಡಿಯೋ ಮಾಡಿರಲಿಲ್ಲ. ಇನ್ನು ನಾನು ಒಬ್ಬಳೇ ಹೋಗಿದ್ದಿದ್ದು. ಇನ್ನು ನಮ್ಮ ಅಕ್ಕನೂ ಬರಬೇಕಾಗಿತ್ತು ಪಾಪ. ಅವರು ಇನ್ನು ಹಬ್ಬ ಆಗಿರೋದ್ರಿಂದ ನಮ್ಗೆ ಹೇಗೆ ಅಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಇರೋಕ್ಕೂ ಇಲ್ಲ, ಅಲ್ಲಿಗೆ ಹೋಗಿ ಫಂಕ್ಷನ್ನಲ್ಲಿ ಇದು ಮಾಡೋಕ್ಕೂ ಇಲ್ಲ, ಆ ಥರ ಆಗೋಗಿತ್ತು. ಯಾಕಂದರೆ ಹಬ್ಬನೂ ಒಂದೇ ಟೈಮಿಗೆ ಬಂದಿತ್ತು, ಇದು ಒಂದೇ ಟೈಮ್ಗೆ ಬಂದಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಅಷ್ಟೊಂದು ಬಟ್ಟೆ ಎಲ್ಲ ಇದ್ರೂ ಹಬ್ಬದ ಕೆಲಸ ಇದ್ರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗಿ ಬಂದಿದ್ದೆ. ಇನ್ನು ಅಂದರೆ ಅದೊಂದು ಮೆಮೊರಿ ಇರುತ್ತಲ್ವ, ಇರೋದು ಒಬ್ಬ ಹುಡುಗಿ ಏನೋ ಒಂದು ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಅದು ಬೇರೆ ಮನೆ ಹತ್ರ ಎಲ್ಲನೂ ಇದ್ದೋಳಲ್ವ, ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ಬಂದಿದ್ದಾಯಿತು. ನಮ್ಮ ಅಕ್ಕನೂ ಬರಬೇಕು ಅಂತ ತುಂಬಾ ಟ್ರೈ ಮಾಡಿದ್ಲು. ಆದರೆ ಅವರು ಫ್ಯಾನ್ಸಿ ಸ್ಟೋರು ಆ ಥರ ಎಲ್ಲನೂ ಇಟ್ಕೊಂಡಿದ್ದಾರೆ. ಅವರೂ ಬಟ್ಟೆ ಸ್ಟಿಚ್ ಮಾಡೋದು ಆ ಥರ ಎಲ್ಲ ಇರೋದ್ರಿಂದ ಅವರು ಆ ಕಡೆ ಈ ಕಡೆ ಹಬ್ಬದ ಟೈಮ್ ಆಗಿರೋದ್ರಿಂದ ಅವ್ರಿಗೂ ಬರೋಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಟೈಮ್ ಆ ಥರ ಬಂದುಬಿಟ್ಟಿದೆ. ನಾವು 1 ವೀಕು ರಜೆ ಇದೆ ಅಂತ ಅಂದರೆ ಹಬ್ಬಕ್ಕೂ ಮದುವೆಗೂ 1 ವೀಕು ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಂಡ್ವಿ. ಆದರೆ ಇದನ್ನು ಎಲ್ಲನೂ ಇದು ಮಾಡಲಿಲ್ಲ. ಅದು ಬೇರೆ
ಮುಹೂರ್ತ ಏನೋ ಇಟ್ಕೊಂಡು ಬಂದುಬಿಟ್ಟಿದ್ರಲ್ವ, ಮತ್ತೇನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸರಿ ಅಂತೇಳ್ಬಿಟ್ಟು ಹೇಗೋ ಹಾಗೆ ಆಗಿದ್ದು ಮಾತ್ರ ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಮೊದಲು ಬಂದ್ಬಿಟ್ಟು ಅವರ ತಾಯಿ ಅನ್ನೋದು ಅರಿಶಿನ ಕುಂಕುಮ ಇಟ್ಟು ಎಲ್ಲನೂ ಮಾಡ್ತಾರೆ. ಇವಾಗ ಬಂದ್ಬಿಟ್ಟು ಅವರ ಸೋದರ ಮಾವನ ಹೆಂಡತಿ ಮಾಡ್ತಾರೆ. ಮರಳು ತುಂಬಿಸೋದು, ಹಾರ ಎಲ್ಲ ನೋಡಿ ಅಲ್ಲಿ ಇಟ್ಟಿರೋ ಹೊಸ್ಗೆ ಎಲ್ಲನೂ ಅವ್ರದ್ದೇ ಆಗಿರುತ್ತೆ, ಅವರೇ ತಂದಿರೋದು. ಹೇಳ್ದಾರ ಅವರ ಶಕ್ತಾನುಸಾರ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಮಾಡೋರೆಲ್ಲ. ನೋಡಿ ಮೊದಲನೇ ದಿನ ಆಗಿರೋದ್ರಿಂದ ಈ ಥರ ಕೆಲವೊಬ್ಬರು ಬಂದಿದ್ದರು, ಅಲ್ಲಿಗೂ ಪರವಾಗಿಲ್ಲ. ಇನ್ನು ಹೋಗ್ತಾ ಜಾಸ್ತಿ ಜನನೇ ಬಂದಿದ್ದರು. ಯಾಕಂದರೆ ಅವರು ಸೈಡಲ್ಲಿದ್ದರು, ಯಾರು ಕಾಣಿಸೋದಿಲ್ಲ. ಮುಂದ್ಗಡೆ ಮಾತ್ರ ಆ ಹುಡ್ಗಿನ ಮಾತ್ರ ಹಿಡ್ಕೊಂಡು ಎಲ್ಲನೂ ಫೋಟೋಸಲ್ಲಿ ಅಷ್ಟೇ, ವಿಡಿಯೋದಲ್ಲಷ್ಟೇ ಆ ಹುಡ್ಗಿ ಮಾತ್ರ ಕಾಣಿಸ್ತಾ ಇದ್ದಾಳೆ, ನಾವು ಮಾತ್ರ. ಅದಕ್ಕೆ ಬೇರೆಯವ್ರು ಯಾರು ಬಂದಿಲ್ವೇನೋ ಅಂತ ಅಂದ್ಕೊತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವರು ಎಲ್ಲರೂ ಬಂದಿದ್ದರು, ಪರವಾಗಿಲ್ಲ, ಎಲ್ಲನೂ ಚೆನ್ನಾಗೇ ಆಯಿತು. ನೋಡಿ ಈ ಥರ ಎಲ್ಲ ಇದೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಆಚರಣೆ ಏನೆಲ್ಲ ಮಾಡ್ತೀರಾ, ಹೇಗೆ ಏನು? ನಾವು ಮಾಡೋದು ಈ ಥರ. ಹೇಳ್ದಲ್ವ, ನನಗೆ ಮ್ಯಾರೇಜ್ ಆದಾಗ ನಾನು ಇದನ್ನೆಲ್ಲ ನೋಡಿಕೊಂಡು ಬಂದ್ಬಿಟ್ಟು ನಾನು ನೆನೆಸ್ಕೊತಾ ಇದ್ದೆ. ನನ್ನ ಮಗ ಬಂದ್ಬಿಟ್ಟು, ಯಾಕೆ ಮಮ್ಮಿ ಏನು ಯೋಚನೆ ಮಾಡ್ತಾ ಇದೆಯಾ, ಬಟ್ಟೆ ಹೊಲಿಬೇಕು ಅಂತ ಹೇಳಿ ಕೇಳ್ದ. ನಾನು ಹೇಳಿದೆ, ಅಲ್ಲ ಕಣೋ, ನನಗೆ ಈ ಥರ ಅಂದರೆ ಈ ಥರ ಗುಡ್ಲು ಹಾಕಿದ್ದೇ ನನಗೆ ನೆನಪಿಲ್ಲ, ಅದಕ್ಕೆ ನೆನಪು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಅಂದರೆ ಮ್ಯಾರೇಜ್ ಟೈಮಲ್ಲಿ ನನಗೂ ಹಾಕಿದ್ದಿದ್ದು, ಅದು ನೆನಪು ಆಗ್ತಾ ಇರಲಿಲ್ಲ. ಇದು ಅರಿಶಿನ ಇಕ್ಕಿದ್ದು ಅದನ್ನು ಸ್ವಲ್ಪ ನೆನಪಿದೆ. ಹಿಂದೆ ಹಾಕಿದ್ದು ಅದೆಲ್ಲನೂ ಈ ಥರ ಎಲ್ಲನೂ ನೆನಪೇ ಇಲ್ಲ. ಅದಕ್ಕೆ ಏನಾದರೂ ಆಗಲಿ ಸ್ವಲ್ಪ ಏಜ್ ಬಂದಾಗ, ಮ್ಯಾರೇಜ್ ಆಗಲಿ ಏನೇ ಆಗಲಿ ಸ್ವಲ್ಪ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಹುಡುಗಿನ 20 ಇಯರ್ಸ್ ಮೇಲೇ ಮಾಡಬೇಕು ಅಂತ ಹೇಳಿಬಿಟ್ಟೆ ವೆಯ್ಟ್ ಮಾಡಿಸಿ ಇವಾಗ ಸೆಟ್ ಮಾಡಿ ಮಾಡ್ತಾ ಇರೋಂಥದ್ದು. ಇವಾಗ ನೋಡಿದ್ರಲ್ಲ, ನಾನು ಬಂದು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಬಂದುಬಿಟ್ಟೆ ಅಲ್ವಾ. ಈ ಥರ ಇನ್ನು ಬಂದಿದ್ದವ್ರೂ ಇಷ್ಟು ಜನ ಅಂತೇಳ್ಬಿಟ್ಟು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇಟ್ಟು ಕಳಿಸ್ಬಿಡ್ತಾರೆ. ಸೆಕೆಂಡ್ ಡೇ ಬೇಕಾದರೆ, ಸೆಕೆಂಡ್ ಡೇ, ಥರ್ಡ್ ಡೇ ಈ ಥರ 5 ದಿನ ಬೇಕಾದರೆ ಆಗ್ಬೋದು, 3 ದಿನ ಆಗ್ಬೋದು, ಆ ಥರ ಎಲ್ಲ ಅಲ್ವಾ. ಆವಾಗ ಬೇಕಾದರೆ ಎಲ್ಲರೂ ಬಂದು ಬೇಕಾದರೆ ಇಡ್ಬೋದು. ಇವಾಗ ಫಸ್ಟ್ ಡೇ ಆಗಿರೋದ್ರಿಂದ ಒಂದು 9 ಮೆಂಬರ್ಸ್ ಮಾತ್ರ ಬಂದು ಅರಿಶಿನ ಕುಂಕುಮ ಇಟ್ಟರು. ನೋಡಿ, ಹಾಗೆ ನೋಡ್ತಾ ಇರಿ. ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಹೇಗಿದ್ದರೂ ನೋಡ್ತೀರಾ, ಕೆಲವೊಬ್ಬರೆಲ್ಲನೂ ಸಬ್ಸ್ಕ್ರೈಬ್ ಮಾಡದೇ ಇರೋವರೇ ನೋಡ್ತೀರಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ವಿಡಿಯೋ ನೋಡೋದೇ ಮರ್ತು ಬಿಟ್ಟಿದ್ದೀರಾ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಏನೋ ಒಂದು ಕೆಲಸನ ಹಿಡ್ದಿದ್ದೀನಿ, ಅದು ಕೆಲಸ ಆಗಲಿ ಅನ್ನೋದೇ ನನ್ನ ಇದು. ಮಧ್ಯದಲ್ಲಿ ಬಿಟ್ಟು ಇರೋದೆಲ್ಲ ಅದು ಬೇರೆ. ಇವೆಲ್ಲನೂ ಕೆಲವೊಂದು ಮೆಮೊರೀಸ್ ಅಲ್ವಾ, ನಾವು ಹಾಕಿ ಇಟ್ಟಿದ್ರೆ ಈ ಥರ ನಮಗೆ ಬೇಕಾದಾಗ ನೋಡ್ಕೋಬೋದು. ಆ ಥರ ಈ ಯೂಟ್ಯೂಬಲ್ಲಿ ವಿಡಿಯೋಸು ಫೋಟೋಸು ಹಾಕಿರೋದ್ರಿಂದ ನನ್ನ ಇದರಲ್ಲಿ ನಾನು ಎಲ್ಲನೂ ಡಿಲೀಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ಮೆಮೊರಿ ಎಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ. ಇವಾಗ ಮ್ಯಾರೇಜ್ ಟೈಮಲ್ಲೂ ಅದೇ ಆಗೋಗಿತ್ತು, ಮೆಮೊರಿ ಫುಲ್ ಆಗೋಗಿತ್ತು. ಇನ್ನೂ ಡೀಟೇಲಾಗಿ ಎಲ್ಲ ಹಿಡಿಬೇಕು ಅಂತ ಎಲ್ಲ ಹೇಳಿ ಅದಕ್ಕೂ ಕೆಲವೊಂದೆಲ್ಲ ಡಿಲೀಟ್ ಮಾಡಿ ಕೆಲವೊಂದು ಇವೆಲ್ಲ ಹಿಡ್ದಿದ್ದು. ನೋಡಿದ್ರಲ್ಲ, ಅಲ್ಲಿರೋ ನಮ್ಮ ಅಕ್ಕನವರ ಕೋಳಿಗಳು, ನಾಯಿ ಎಲ್ಲನೂ ಬರ್ತಾ ಇದ್ದಾವೆ ಅದ್ರ ಜೊತೆಗೆ. ಮತ್ತು ಎಲ್ಲ ಆಗಿದ್ದಾದಮೇಲೆ ಸೋದರತ್ತೆ ಅನ್ನೋವಳು ಮತ್ತು ಅದು ಮುಡಿ ತುಂಬಿಸೋ ಶಾಸ್ತ್ರ ಅಂತ ಹೇಳಿಬಿಟ್ಟು, ಉಡಿ ಅಂದರೆ ಮರಳು ತುಂಬಿಸೋ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ತಾರೆ. ಸಾರಿ, ನಾನು ಏನಾದರೂ ತಪ್ಪು ಹೇಳಿದರೆ ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಬಂದಿದ್ದವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ತಾಂಬೂಲ ಎಲ್ಲನೂ ಕೊಟ್ಟು ಎಲ್ಲನೂ ಅದನ್ನು ಮಾಡ್ತಾರೆ. ಈ ಥರ ಎಲ್ಲ ಆಗ್ತಾಯಿದೆ. ಕೆಲವೊಬ್ಬರೇ ಬಂದಿದ್ದು ಹೇಳಿದೆ ಅಲ್ವಾ, ಹಬ್ಬದ ಸೀಸನ್ ಆಗಿರೋದ್ರಿಂದ ಏನು ಮಾಡೋದಕ್ಕೂ ಆಗೋದಿಲ್ಲ. ಆ ಥರ ಎಲ್ಲನೂ ಆಯಿತು. ಚೆನ್ನಾಗಿದೆಯಲ್ಲ, ಯಾವ ಥರ ಇದೆ, ಏನು ಹೇಗೆ ಅಂತಲೂ ಕಾಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋಸು ಎಲ್ಲನೂ ಯಾವ ಥರ ಇದ್ದಾವೆ, ಏನು ಹೇಗೆ, ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಏನು ಅದನ್ನು ಕಾಮೆಂಟ್ ಮಾಡಿ.
ನೋಡಿ ಎಲ್ಲರೂ ಬಂದಿದ್ದವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಮತ್ತು ಕಳ್ಳೆಪುರಿ ಇಟ್ಕೊಂಡಿರ್ತೀವಿ ಅದನ್ನು ಕೊಟ್ಟು ಕಳಿಸ್ತಾರೆ. ಮಕ್ಕಳಿಗೆಲ್ಲನೂ ಕಳ್ಳೆಪುರಿ ಕೊಡೋದು, ದೊಡ್ಡವ್ರಿಗೆಲ್ಲ ಬಾಳೆಹಣ್ಣು ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಕಳಿಸೋದು. ಆ ಥರ ಎಲ್ಲನೂ ನಮ್ಮ ಕಡೆಯೂ ಅಷ್ಟೇ. ನಾವು ಚಿಕ್ಕವರಿದ್ದಾಗ ಎಲ್ಲನೂ ಅದೇ ಥರ ಮಾಡ್ತಾಯಿದ್ದಿದ್ದು. ಎಲ್ಲನೂ ಹೋಗಿ ಬಂದು ಎಲ್ಲನೂ ಮಾಡ್ತಾಯಿದ್ವಿ. ಹೇಳಬೇಕು ಅಂದರೆ ನಾನು ಕಡಿಮೆನೇ ಹೋಗ್ತಾಯಿದ್ದಿದ್ದು, ಯಾರಾದರೂ ಜೊತೆಗಿದ್ದಿದ್ರೇ ಹೋಗ್ತಾಯಿದ್ದಿದ್ದು. ಆ ಥರ ಎಲ್ಲ ಆಗ್ತಾಯಿತ್ತು. ಅಂದರೆ ಕೆಲವೊಬ್ಬರು ಮನೆಗಳಲ್ಲಿ 5 ಡೇಸು 9 ಡೇಸು ಆ ಥರ ಆಗ್ತಾಯಿದ್ರು. ಕೆಲವೊಬ್ಬರು ಅಂದರೆ ಸಣ್ಣ ಪುಟ್ಟ ಮನೆ ಇರ್ತದಲ್ಲ ಆತವರು 3 ದಿನ ಇಲ್ಲ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು, ಮದುವೆ ಟೈಮಲ್ಲಿ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಟೈಮ್ಗೆ ಆ ಥರ ಎಲ್ಲನೂ ನೋಡಿಕೊಂಡು ಈ ಥರ ಹೊಸ್ಗೆನ ಹಾಕೋದು. ನೋಡಿದ್ರಲ್ಲ ಈ ಥರ ಎಲ್ಲನೂ ಇನ್ನು ಬಂದಿದ್ದವ್ರಿಗೆ ಎಲ್ಲ ಅರಿಶಿನ ಕುಂಕುಮ ಅಡಿಕೆ ಎಲೆ ಎಲ್ಲನೂ ಕೊಟ್ಟು ಇದು ಮಾಡಬೇಕಲ್ಲ. ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗೋಗಿದ್ದೀವಿ. ವಿಡಿಯೋ ಪಾಪ ಎಲ್ಲನೂ ತೆಗೀತಾ ಇದ್ದಾರೆ. ಈ ಥರ ಎಲ್ಲ ಆಗ್ತಾಯಿದೆ. ಯಾರಾದರೂ ಇದನ್ನು ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಅಂದರೆ ಅಲ್ಲಿ ಬರೋಕ್ಕೆ ಆಗದೆ ಇರೋವರು ಈ ವಿಡಿಯೋನ ನೋಡಿ ಖುಷಿಪಡಿ. ಎಲ್ಲನೂ ಹಾಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಇದು ಫಾಸ್ಟ್ ಮೋಡಲ್ಲಿಟ್ಟು ಸ್ವಲ್ಪನೇ, ಜಾಸ್ತಿ ಇಲ್ಲ, ಈ ಥರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ನಾನು, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಾವು 3 ಜನನೂ ಆರತಿ ತೆಗೆದು ಇನ್ನು ಎಬ್ಬರಿಸಿ ಗುಡಿಸೆ ಒಳಗಡೆ ಕರ್ಕೋಬೇಕು. ಇನ್ನು ಅದೇ ಹೇಳ್ದಲ್ವ, ಕತ್ಲು ಆಗೋಕ್ಕಿಂತ ಮುಂಚೆನೇ ಕರ್ಕೋಬೇಕು. ಆ ಥರ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರೆಲ್ಲನೂ ಈ ಥರ ಅರಿಶಿನ ಕುಂಕುಮ ಇಡೋದು ಆ ಹುಡುಗಿ ಕೈಗೇನೆ ಕೊಟ್ಟು ಹಾಗೇ ಇಟ್ಟಿಸ್ಕೊತಾರೆ. ಅಂದರೆ ನಾವು ಟಚ್ ಮಾಡ್ದಿರ ಮಾಡೋ ಥರನೂ ನಮ್ಮ ಕಡೆ ಈ ಕಡೆ ಎಲ್ಲ ಕೆಲವೊಬ್ಬರು ಆ ಥರ ಮಾಡ್ತಾರೆ. ಕೆಲವೊಬ್ಬರು ಈ ಥರ ಡೈರೆಕ್ಟಾಗಿ ಇಟ್ಟು ಎಲ್ಲನೂ ಕೆಲವೊಬ್ಬರು ಆ ಥರನೂ ಮಾಡ್ತಾರೆ. ನಾವು ಮಾಡ್ತಾ ಇರೋದು ಈ ಥರ ಮಾಡ್ತಾಯಿದ್ದೀವಿ. ನೋಡಿ ನೀವು ಯಾವ ಥರ ಮಾಡಿದ್ರಿ ಏನು ಅಂದರೆ, ಆಗಿನ ಕಾಲದಲ್ಲಿ ಈ ಥರ ಮೆಚುರಿಟಿ ಆದಾಗ ಎಲ್ಲನೂ ಹೇಳೋದಿಲ್ಲ ಅಲ್ವಾ. ಅಂದರೆ ಯಾರಿಗೂ ತಿಳಿದೀರ ಅದೊಂಥರ ಇದ್ರ ಥರ ಇಡ್ತಾ ಇದ್ರಲ್ವ. ಆವಾಗ ಯಾರೂ ಆಗ್ತಾ ಇರಲಿಲ್ಲ. ಕೆಲವೊಬ್ರು ಇವಾಗಾದರೆ ಇವಾಗ ಮೆಚೂರ್ ಆದಾಗ್ಲೇ ಈ ಥರ ಎಲ್ಲ ಮಾಡಿ ಎಲ್ಲನೂ ಮಾಡಿಬಿಡ್ತಾರೆ. ಮದುವೆದಲ್ಲಿ ಮಾಡೋದಿಲ್ಲ. ಅಂದರೆ ನನಗೆ ತಿಳಿದಿದ್ದು ಮಾತ್ರ ಈ ಥರ ಮದುವೆ ಟೈಮಲ್ಲಿ ಈ ಥರ ಮಾಡಿದ್ರೇ ಅದೊಂಥರ ಖುಷಿ. ಒಂದು 5 ಡೇಸು ಇನ್ನಿಂದನೇ ಒಂಥರ ಸಂಭ್ರಮ ಅನ್ನೋದು ಎಲ್ಲ ಇರುತ್ತೆ. ಈ ಥರ ಕೆಲವೊಬ್ಬರೆಲ್ಲ ಮಾಡ್ದಿರ ಬರೀ ಅರ್ಶಿನಕ್ಕೇ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅದೊಂಥರ ಅಷ್ಟೊಂದು ಕಳೆ ಇರೋದಿಲ್ಲ ಅಂತ ಹೇಳಿಬಿಟ್ಟು, ಅಂದರೆ ನಾವು ಚಿಕ್ಕವರಿಂದ ನೋಡಿದಾಗ ಇಂದ ಹೇಳ್ತಾ ಇರೋದು ನಿಮಗೆ ಯಾವ ಥರ ಅನಿಸುತ್ತೆ, ಹೇಗೆ ಏನು ಅಂತ ನೀವು ಕಾಮೆಂಟ್ ಮಾಡಿ. ನೋಡಿ ಮರಳು ತುಂಬಿಸಿರೋದು ಎಲ್ಲ ಉಡಿ ತುಂಬಿಸಿರೋದು, ಸಾರಿ ನನಗೆ ಅದು ತಿರುಗ್ತಾ ಇಲ್ಲ, ಸರಿಯಾಗಿ ಬರ್ತಾಯಿಲ್ಲ. ಎಲ್ಲನೂ ಮಾಡಿ ಅದನ್ನು ಎಲ್ಲನೂ ತಗೊಂಡು ಅದಕ್ಕೆ ನಾವು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಂದರೆ, ನೋಡಿ ಅಲ್ಲೊಬ್ಬರು ಹೋದರು, ಅವರು ಬೆಕ್ಕನ್ನ ತೊಗೊಂಬರ್ತಾರೆ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಗೊತ್ತಿರ್ಬೋದು, ಅಂದರೆ ನೋಡಿ ಏನು ಇದು ಶುಭ ಮಾಡೋದ್ರಲ್ಲಿ ಬೆಕ್ಕು ಅಂತ ಹೇಳಿ ಅಂದ್ಕೊಬೋದು. ಅಂದರೆ ಈ ಗುಡಿಸಿ ಇರತ್ತಲ್ಲ ಗುಡ್ಲು, ಅದ್ರ ಒಳಗಡೆ ಬೆಕ್ಕು ಮತ್ತು ಗುಂಡ್ಕಲ್ಲು ಅಂತ ಹೇಳ್ತೀವಲ್ಲ ಅದನ್ನು ಮೊದಲು ಬಿಟ್ಟು ಮತ್ತೆ ಹುಡುಕಿ ಹೋಗೋವಂಥದ್ದು. ನಿಮಗೆ ಕೆಲವ್ರಿಗೆ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಬೇಕಿದ್ದರೆ ಕೇಳಿ ತಿಳ್ಕೊಬೋದು. ಮತ್ತು ಅವ್ರು ಬೆಕ್ಕೇನೋ ತೊಗೊಂಬಂದರು, ಅವರು ತಗೊಂಬಂದವ್ರನ್ನ ಕಚ್ಬಿಟ್ಟು ಓಡೋಗ್ಬಿಡ್ತಂತೆ ಬೆಕ್ಕು. ಎಲ್ಲರೂ ನೋಡಿ ಏನು ಇವರೆಲ್ಲ ಹಿಂಗಿದ್ದಾರೆ ಅಂತ ಅಂದ್ಕೊಂಡು ಅದು ಓಡೋಗ್ಬಿಡ್ತೇನೋ ಸರಿ ಅಂತ ಹೇಳ್ಬಿಟ್ಟು, ಅದೇ ಬೆಕ್ಕು ಸಿಗದೆ ಇದ್ದರೆ ಈ ಥರ ಗುಂಡ್ಕಲ್ಲನ್ನ ಉರುಳಿಸೋದು ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾರೆ. ಮತ್ತು ನೋಡಿ ಇವಾಗ ಬಂದ್ಬಿಟ್ಟು ಅದು ಗುಳ್ಳುಗೆ ಎಲ್ಲನೂ ಪೂಜೆ ಎಲ್ಲ ಮಾಡಿ ಇವಾಗ ಒಳಗಡೆ ಹೋಗೋವಂಥದ್ದು. ಈ ಥರ ಎಲ್ಲ ನಮ್ಮ ಕೈಲಾದ ಮಾತ್ರ ನಾವು ಈ ಥರ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಯಾವ ಥರ ಅನಿಸುತ್ತೆ, ಏನು ಹೇಗೆ ಅಂತ ಕಾಮೆಂಟ್ ಮಾಡಿ. ಏನು ಇವರು ಹೇಳಿದ್ದೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಏನೋ ಅದೊಂಥರ ಖುಷಿ. ಹೇಳ್ದೆ ಅಲ್ವಾ, ಅವತ್ತು ಹಿಂದಿನ ದಿನ ಬಟ್ಟೆ ಎಲ್ಲನೂ ಇನ್ನು 2 ಡೇಸೇ ಇದ್ದಿದ್ದು. ಇದು ಬಂದ್ಬಿಟ್ಟು ಗುರುವಾರ ಮತ್ತು ಶುಕ್ರವಾರ ಶನಿವಾರನೇ ಹಬ್ಬ, ಗಣೇಶ ಹಬ್ಬ ಇದ್ದಿದ್ದು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ನಾನು ಬಂದಿದ್ದಂಥದ್ದು.
ಇನ್ನು ನೆಕ್ಸ್ಟು ಹಬ್ಬಕ್ಕೆ ಎಲ್ಲ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ, ಯಾವ ಥರ ಆಗುತ್ತೆ, ಏನು ಹೇಗೆ ಅಂತ ಹೇಳಿಬಿಟ್ಟು ವಿಡಿಯೋನ ಅಂದರೆ ನನ್ನ ವಿಡಿಯೋಸ್ನ ಹಾಗೆ ಫಾಲೋ ಮಾಡ್ತಾನೇ ಇರಿ. ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂದರೆ ನನಗೆ ಎಷ್ಟು ಶೂಟ್ ಮಾಡೋಕ್ಕೆ ಆಗುತ್ತೆ, ಏನು ಹೇಗೆ ಅಷ್ಟನ್ನ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಇಷ್ಟೆಲ್ಲ ಕೆಲಸ ಇದ್ದರೂ ಇಷ್ಟೆಲ್ಲ ಇದ್ರೂ ನಾನು ನಿಮಗೆ ಅಂದರೆ ನಿಮಗೂ ನೋಡ್ದಂಗೂ ಇರುತ್ತೆ ಕೆಲವ್ರಿಗೆ, ಹಾಗೆ ನನಗೂ ಮೆಮೊರಿ ಅನ್ನೋದು ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋಸು ಯಾವ ಥರ ಇದ್ದಾವೆ, ಏನು ಹೇಗೆ ಅಂತ ಕಾಮೆಂಟ್ ಮಾಡಿ. ನೋಡಿ ಇನ್ನೂ ಕತ್ಲೆ ಆಗಲೇ ಇಲ್ಲ, ಇನ್ನೂ ಹಾಗೇ ಗುಡಿಸಿ ಒಳಗಡೆ ಕಳಿಸೋವಂಥದ್ದು. ಅಂದರೆ ಈಗಿನ ಕಾಲದವ್ರಿಗೆ ಕೆಲವ್ರಿಗೆ ಎಲ್ಲನೂ ಗೊತ್ತಾಗೋದಿಲ್ಲ. ಆಗಿನ ಕಾಲದಲ್ಲಿ ಹೇಳಿದ್ರೆ ಈ ಥರ ಎಲ್ಲನೂ ಮಾಡ್ತಾಯಿದ್ರು. ಇವಾಗ ಎಲ್ಲನೂ ಇದು ಹೇಳ್ತಾರಲ್ಲ, ಫಾಸ್ಟ್ ಜನ್ರೇಷನ್ ಅಂತ ಹೇಳ್ಬಿಟ್ಟು ಹಳೆ ಕಾಲದ ಈ ಸಂಭ್ರಮಾಚರಣೆಗಳು ಏನೂ ಕೆಲವೊಬ್ರು ಎಲ್ಲನೂ ಮಾಡೋದೇ ಇಲ್ಲ. ಈಗಾದರೂ ವಿಡಿಯೋಸು ಈ ಥರ ಏನಾದರೂ ಇದ್ರೂ ಏನಾದರೂ ಅಂದರೆ ಕೆಲವರೆಲ್ಲ ಮಾಡ್ಕೊಳ್ಬೇಕು ಅನ್ನೋರು ಈ ಥರ ಮಾಡ್ಕೋಬೋದೆಲ್ಲ, ಈ ಥರ ಎಲ್ಲ ನೋಡಿಕೊಂಡು. ಇದು ವೈಟ್ ಸ್ಯಾರಿ ಬಂದ್ಬಿಟ್ಟು ನೋಡಿ, ಈ ಥರ ತಾಯಿ ಸೀರೆನೇ ಉಡ್ಕೋಬೇಕು, ತಾಯಿ ಮುಹೂರ್ತದ ಸೀರೆ ಅಂದರೆ ನಮ್ಮ ಅಕ್ಕನಿಗೆ ಮದುವೆ ಮುಹೂರ್ತದ ಸೀರೆ ಅದು ಬಂದ್ಬಿಟ್ಟು ಹೇಳ್ದಲ್ವ. ಐ ಥಿಂಕ್ ನಾನು ಇದೇ ಸೀರೆನೇ ಕಟ್ಕೊಂಡಿದ್ದಂಥದ್ದು ನನ್ನ ಮ್ಯಾರೇಜ್ಗೆ. ಮತ್ತು ಅರ್ಶಿನ ಇಡೋವಾಗ ನಮ್ಮ ಇನ್ನೊಬ್ಬ ಅಕ್ಕನ ಸ್ಯಾರಿನ ಉಟ್ಕೊಂಡಿದ್ದೆ. ಆ ಥರ ಎಲ್ಲನೂ ಸ್ವಲ್ಪ ನೆನಪಾಗ್ತಾಯಿದೆ. ನೆನಪಿದೆ ಅಂದರೆ ಅರ್ಶಿನ ಶಾಸ್ತ್ರ ಮಾಡಿದ್ದೇನೋ ನೆನಪಿದೆ, ನನಗೆ ಈ ಗುಡ್ಲು ಮಾಡಿದ್ದೆ ನೆನಪಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಏನೋ ಅಂದರೆ ಹೊಸ್ಗೆ ಎಲ್ಲ ಮಾಡ್ತಾರಲ್ಲ, ಅದು ಸ್ವಲ್ಪ ನೆನಪಿತ್ತು. ಅವತ್ತೇ ಗುಡ್ಲು ಹಾಕಿದ್ದಿದ್ದು, 2ನೇ ದಿನ ಏನೋ ಹೊಸ್ಗೆ ಮಾಡಿದ್ದಿದ್ದು, ಅದು ಮಾತ್ರ ನೆನಪಿತ್ತು. ನೋಡಿ ಅದೆಲ್ಲ ಆಗೋಗಿದೆ 20 ಇಯರ್ಸ್ ಬ್ಯಾಕ್. ಇವಾಗ ಯಾಕೆ ನೆನೆಸ್ಕೊಳ್ಳೋದು. ನೋಡಿ ಈ ಥರ ಎಲ್ಲ ಆಯಿತು. ಅದಕ್ಕೆ ಈ ಥರ ಏನಾದರೂ ವಿಡಿಯೋಸು ಈ ಥರ ಮಾಡ್ಕೊಂಡಿದ್ರೆ ನೆನಪಿರುತ್ತಲ್ವ, ಆ ಹುಡುಗಿನೂ ಬೇಕಾದರೆ ನೋಡ್ಕೋಬೋದು, ಆ ಹುಡುಗಿ ಮಕ್ಳಿಗೂ ನೋಡಿಸ್ಬೋದಲ್ವ. ಈ ಥರ ಎಲ್ಲ ಆಯಿತು. ಐ ಹೋಪು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯಾವ ಥರ ಅನ್ನಿಸ್ತು, ಏನು ಹೇಗೆ, ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ, ನೀವೂ ಬೇಕಿದ್ದರೆ ಇದನ್ನು ಎಲ್ಲನೂ ನೋಡ್ಕೋಬೋದು. ನನಗಂತೂ ಈ ಥರ ಎಡಿಟ್ ಮಾಡೋವಾಗೂ ತುಂಬಾ ಖುಷಿ ಆಯಿತು. ಅದೇ ನಾನು ಇಷ್ಟೆಲ್ಲ ಕೆಲಸ ಇದ್ರೂ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅದೇ ಕೆಲಸಕ್ಕೆ ಹೋಗಿ ನಾನು ಇದನ್ನು ವಿಡಿಯೋನು ಶೂಟ್ ಮಾಡಿಕೊಂಡು ಅಲ್ಲೂ ಕೆಲಸ ಎಲ್ಲ ಮಾಡಿ ಬಂದಿರೋಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮೊದಲನೇ ಡೇ ಗುಡಿಸ್ಲು ಹಾಕಿದ್ದಂಥದ್ದು ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಏನೆಲ್ಲ ಶಾಸ್ತ್ರ ಇರುತ್ತೆ, ಏನು ಅಂದರೆ ಅರಿಶಿನ ಶಾಸ್ತ್ರ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತಪ್ಪದೆ ನೋಡಿ.